ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಕಡಲೆಕಾಳು ಉಸ್ಲಿ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ 10 ಮಿನಿಟ್ಸಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಗಣೇಶನ ನೈವೇದ್ಯಕ್ಕೆ ಮತ್ತು ಸ್ನ್ಯಾಕ್ಸ್ ರೀತಿ 4 ಗಂಟೆ ಟೈಮಲ್ಲಿ ಕಾಫಿ ಟೀ ಜೊತೆ ಎಲ್ಲ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಸಿನೂ ಕೂಡ. ಹೇಗೆ ಮಾಡೋದು ಅಂತ ನೋಡೋಣ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾಯಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಇವಾಗ ಒಂದು ಗ್ಲಾಸ್ ಕಡಲೆಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಇವಾಗ ನೀಟಾಗಿ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಡಸ್ಟ್ ಎಲ್ಲ ಇರುತ್ತೆ. ಅದಕ್ಕೆ ವಾಶ್ ಮಾಡಾದಮೇಲೆ ಚೆನ್ನಾಗಿರೋ ನೀರು ಹಾಕ್ಬಿಟ್ಟು ಓವರ್ ನೈಟು ನೆನೆಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಓವರ್ ನೈಟು ಚೆನ್ನಾಗಿ ನೆನೆದಷ್ಟು ಕಡಲೆಕಾಳು ಬುಗ್ರಿ ತುಂಬಾ ಸೂಪರಾಗಿ ಬಂದಿದೆ. ಈಗ 2-3 ಸಲ ತೊಳೆದಿದ್ದೀನಿ. ಚೆನ್ನಾಗಿರೋ ನೀರು ಹಾಕಿ ಓವರ್ ನೈಟ್ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ನಾನು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಓವರ್ ನೈಟ್ ನೆನೆದು ಬೆಳಿಗ್ಗೆಗೆ ಕಡಲೆಕಾಳು ಬುಗ್ರಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇದು ಓವರ್ ನೈಟ್ ನೆಂದಿದೆ. 4-5 ಸರಿ ಕ್ಲೀನಾಗಿ ತೊಳೆದು ರಾತ್ರಿ ನೆನೆ ಹಾಕಿದ್ದೆ. ಇವಾಗ ಆಲ್ರೆಡಿ ಇದು ನೆಂದಿದೆ. ಈಗ ಇದನ್ನು 4 ಅಥವಾ 5 ವಿಷಲ್ ತೊಗೊಳ್ಳೋಣ ಫ್ರೆಂಡ್ಸ್. 5 ವಿಷಲ್ ತೊಗೊಂಡ್ರೆ ಕಡಲೆಕಾಳು ಬುಗ್ರಿ ಮಾಡೋಕ್ಕೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ 5 ವಿಷಲ್ ಇದನ್ನು ತೊಗೊಳ್ಳೋಣ. ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಇರಲಿ, ಬಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದನ್ನು ಹಾಕಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಕ್ಯಾಪ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 5 ವಿಷಲ್ ತಗೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಅಳತೆಯಲ್ಲಿ ಹೇಳ್ಬೇಕಂದ್ರೆ 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಒಂದು ಬೌಲ್ ಕಡಲೆಕಾಳಿಗೆ 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸ್ ಕಡಲೆಕಾಳಿಗೆ ಅದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಈಗಿದು 4 ವಿಷಲ್ ಆಗಲಿ ಫ್ರೆಂಡ್ಸ್. ಆಮೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಅದು 5 ವಿಷಲ್ ಆಗಲಿ ಕಡಲೆಕಾಳು. ಅಷ್ಟರೊಳಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ಕಾಯಿ ಹಾಕೋತಾ ಇದ್ದೀನಿ. ಕಾಯಿ ತುರಿ. ಇದಕ್ಕೇ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ 1-2 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ, ನೀರು ಹಾಕ್ಬಾರ್ದು, ತರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ ಫ್ರೆಂಡ್ಸ್. ಈಗ ಇದನ್ನು ಹೀಗೆ ತರಿಯಾಗಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಆನ್ ಆ್ಯಂಡ್ ಆಫ್ ಅಷ್ಟೇ. ಈಗ ಕಡಲೆಕಾಳು ಹೇಗೆ ಬೆಂದಿದೆ ಅಂತ ನೋಡೋಣ ಬನ್ನಿ. ಈಗ ಇದು 5 ವಿಷಲ್ ಆಗಿದೆ. ಇದು ಓಪನ್ ಮಾಡ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಈಗ ಮ್ಯಾಶ್ ಮಾಡಿದ್ರೆ ಹಿಂಗೆ ಇಷ್ಟು ಬೆಂದಿರಬೇಕು. ಇಷ್ಟು ಬೆಂದಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬುಗ್ರಿ. ಈಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ 1/4 ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಚಟಪಟ ಅನ್ನಲಿ.
ಈಗ ಇದು ಚಟಪಟ ಅಂತ ಇದೆ. ಈ ಸಮಯದಲ್ಲಿ ಸ್ವಲ್ಪ ಕರಿಬೇವು, ಇದು ರುಬ್ಬಿದ್ದಂಥ ಮಸಾಲೆ, ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಇಷ್ಟು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ನಿಮಿಷ ಹಸಿ ವಾಸನೆ ಹೋಗೋ ತನಕ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದು ಫ್ರೈ ಆಗಿದೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಬೆಳಗ್ಗೆಗೂ ತಿನ್ಬೋದು, ಸಂಜೆಗೂ ತಿನ್ಬೋದು, ಏನೂ ಆಗೋಲ್ಲ, ಕೆಡಲ್ಲ, ಬೇಗ ಕೆಡಲ್ಲ. ಒಂದು ಸ್ವಲ್ಪ ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಇದಕ್ಕೆ ಈರುಳ್ಳಿನೂ ಹಾಕಿ ಚಾಟ್ ಮಸಾಲನೂ ಹಾಕಿ ಮಾಡ್ಕೋಬೋದು. ದೇವ್ರ ನೈವೇದ್ಯಕ್ಕಾದರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಸ್ನ್ಯಾಕ್ಸ್ ರೀತಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಗಣೇಶನಿಗೆ ತುಂಬಾ ಪ್ರಿಯವಾದ ಬುಗುರಿಕಾಳು, ಕಡಲೆಕಾಳು ಉಸ್ಲಿ. ಸಮಯದಲ್ಲಿ ಸ್ವಲ್ಪ ರುಚಿ ಹಾಕೋತೀನಿ. ನಾನು ಕಡಲೆಕಾಳು ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ, ಮಸಾಲೆಗೆ ಮಾತ್ರ ಸ್ವಲ್ಪ ರುಚಿ ಹಾಕೋತೀನಿ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಟು ಈಟ್ ಕಡಲೆಕಾಳು ಉಸ್ಲಿ. ಸರ್ವ್ ಮಾಡೋಣ ಈಗ. ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲ್ ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಹಾಕ್ತಾ ಇದ್ದೀನಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅದು ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲಿ ಮೆಥಡಲ್ಲಿ ಟ್ರೈ ಮಾಡಿ.